ಲೋಕಸಭಾ ಚುನಾವಣೆಗೆ ಮತ ನೀಡದೆ ಹೋದ್ರೆ ಗ್ಯಾರಂಟಿಗಳನ್ನು ರದ್ದು ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ಮೊದಲಿನಿಂದಲೂ ಕಾಡ್ತಾ ಇದೆ. ಇವುಗಳ ಮೈಲೇಜು ಲೋಕಸಭಾ ಚುನಾವಣೆ ಆದ್ಮೇಲೆ ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ಬಿಡ್ತವೆ ಅಂತ. ಆದ್ರೆ ಈ ಬಗ್ಗೆ ಚರ್ಚೆಗಳನ್ನ ಹುಟ್ಟುಹಾಕುವ ಬೆಳವಣಿಗೆ ಆಗಿದೆ. ಗ್ಯಾರಂಟಿ ಯೋಜನೆಗಳನ್ನ ಕೈ ಸರ್ಕಾರ ರದ್ದು ಮಾಡುತ್ತಾ? ವೋಟ್ಗಾಗಿ ಜನರಿಗೆ ಬ್ಲಾಕ್ ಮೇಲ್ ಮಾಡಿಬಿಟ್ರ ಆ ಶಾಸಕರು? ಯಾರು ಆ ಶಾಸಕರು? ಎಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಇತ್ತೀಚೆಗೆ ಅವರ ಹೇಳಿಕೆಗಳು ವಿವಾದದ ಸ್ವರೂಪವನ್ನು ಬ್ಯಾಕ್ ಟು ಬ್ಯಾಕ್ ಪಡ್ಕೊಳ್ತಿವೆ. ಇದನ್ನ ಹ್ಯಾಟ್ರಿಕ್ ಸಾಧನೆ ಅನ್ನಬೇಕೇನು? ಗ್ಯಾರಂಟಿ ಯೋಜನೆಗಳ ರದ್ದು ಬಗ್ಗೆ ಮಾತಾಡ್ತಿರುವ ಆ ಶಾಸಕರು ಯಾರು? ಇತ್ತೀಚೆಗೆ ನಡೆದಂತಹ ಶೋಷಿತರ ಸಮಾವೇಶದಲ್ಲೂ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಮಾತಾಡ್ತಿದ್ರು. ಗ್ಯಾರಂಟಿ ಇದೆಲ್ಲ ಸಿಕ್ಕಿದೆ ಅಲ್ವಾ ಅಂದ್ರು. ಈಗ ಅವರ ಆಪ್ತರೇ ಈ ತರದ ಮಾತನಾಡಿದ್ದಾರೆ. ಯಾರು? ನೋಡ್ತಾ ಹೋಗೋಣ. ಲೋಕಸಭಾ ಚುನಾವಣೆಯಲ್ಲಿ ಕೈಗೆ ವೋಟ್ ಮಾಡದೆ ಹೋದ್ರೆ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡುವ ಸಾಧ್ಯತೆ ಇರುತ್ತೆ ಅನ್ನೋ ತರದ ಹೇಳಿಕೆ ಹೊರಬಿದ್ದಿದೆ. ಮಾತಾಡಿರೋದು ಮಾಗಡಿ ಎಂಎಲ್ಎ ಎಚ್ ಸಿ ಬಾಲಕೃಷ್ಣ. ಆ ಅರ್ಥವನ್ನ ಸೂಚಿಸುವಂತಹ ಹೇಳಿಕೆ ಇದು. ಏನ್ ಹೇಳಿದ್ರು ತೋರಿಸ್ತೀವಿ. ಅದಕ್ಕೂ ಮುಂಚೆ ಈ ಬ್ರೇಕಿಂಗ್ ಅಪ್ಡೇಟ್ ಅನ್ನು ಗಮನಿಸಿ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ನೀಡಬೇಕಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಲ್ಲ, ತಾಕೀತು ಮಾಡಿದ್ದು ಹಾಕ್ಬೇಕು ಅಂತ. ಲೋಕಸಭೆಯಲ್ಲಿ ನಮಗೆ ವೋಟ್ ಹಾಕದಿದ್ರೆ ಗ್ಯಾರಂಟಿಯನ್ನ ತಿರಸ್ಕರಿಸಿದಂತೆ. ಮತ ನೀಡುವಂತೆ ಮತದಾರರಿಗೆ ವಾರ್ನಿಂಗ್ ಕೊಟ್ಬಿಟ್ರಾ ಅನ್ನೋ ಪ್ರಶ್ನೆ. ತಿರಸ್ಕರಿಸಿದಂತೆ ಅಂತಂದ್ರೆ ನಿಮ್ಮ ಅಜೆಂಡಾ ವಿಧಾನಸಭಾ ಚುನಾವಣೆಗೆ ಏನಿತ್ತು ಅದನ್ನ ನಾವು ಒಪ್ಕೊಂಡಿದ್ವಿ. ಲೋಕಸಭಾ ಚುನಾವಣೆಗೆ ಅದನ್ನು ಒಪ್ಕೊಂಡಿಲ್ಲ ಅಂತಂದ್ರೆ ಆ ತಕ್ಷಣಕ್ಕೆ ಅಂದ್ರೆ ಒಂದು ವರ್ಷದಲ್ಲಿ ನಿಮ್ಮ ಆಲೋಚನೆಗಳು ಬದಲಾಗಿವೆ ಅಂತ ಅರ್ಥನ ಅಂತ ಪ್ರಶ್ನೆ ಮಾಡ್ರು. ಹಾಗಾದ್ರೆ ವಾರ್ನಿಂಗ್ ಕೊಟ್ಟಂಗ ಇದು? ನಿಮ್ಮ ಮತ ಅಕ್ಷತೆ ಕಾಳಿಗ, ಇದು ಗ್ಯಾರಂಟಿಗ ಅಂತಲೂ ಕೇಳಿದ್ದಾರೆ ಅವರು. ಮಾಗಡಿ ತಾಲೂಕು ಶ್ರೀಗಿರಿಪುರದಲ್ಲಿ ಶಾಸಕರು ಮಾತನಾಡಿರೋದು. ಎಚ್ ಸಿ ಬಾಲಕೃಷ್ಣ ಅವರು ಶ್ರೀಗಿರಿಪುರದಲ್ಲಿ ಮಾತನಾಡ್ತಾ ಈ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳ್ಕೊಂಡ್ಬಿಡಿ. ಜನ ವೋಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅವ್ರು ಪೂಜೆ ಮಾಡಿ ವೋಟ್ ಹಾಕ್ಸ್ತೀವಿ. ಏನ್ ಮಾಡೋದು? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ತೀರ್ಮಾನ ಆಗೋಲ್ಲ. ನಾನು ಮುಖ್ಯಮಂತ್ರಿಗಳು ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ, ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಅವರ ಆತುರ ತಗೊಂಡು ಅಭಿವೃದ್ಧಿ ಮಾಡ್ತೀವಿ. ಜನ ನಮ್ಗೆ ವೋಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅವ್ರು ಪೂಜೆ ಮಾಡಿ ವೋಟ್ ಹಾಕ್ಸ್ತೀವಿ. ಏನ್ ಮಾಡೋದು? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ತೀರ್ಮಾನ ಆಗೋಲ್ಲ. ನಾನು ಮುಖ್ಯಮಂತ್ರಿಗಳು ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ, ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಅವರ ಆತುರ ತಗೊಂಡು ಅಭಿವೃದ್ಧಿ ಮಾಡ್ತೀವಿ. ಜನ ನಮ್ಗೆ ವೋಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅವ್ರು ಪೂಜೆ ಮಾಡಿ ವೋಟ್ ಹಾಕ್ಸ್ತೀವಿ. ಏನ್ ಮಾಡೋದು? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ತೀರ್ಮಾನ ಆಗೋಲ್ಲ. ಕೇಳಿಸ್ಕೊಂಡ್ರಲ್ವಾ? ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಇನ್ನೊಂದಿದೆ. ಒಂದು, ನೀವು ವೋಟ್ ಹಾಕಿ ಗೆಲ್ಸಿಲ್ಲ ಅಂತಂದ್ರೆ ಗ್ಯಾರಂಟಿ ಬೇಡ ಅಂತ ಆಗುತ್ತೆ, ನಾವು ಗ್ಯಾರಂಟಿ ಕ್ಯಾನ್ಸಲ್ ಮಾಡ್ಬೇಕಾ, ದೇವಸ್ಥಾನ ಕಟ್ಟಿಸ್ಬೇಕಾ ಅಂದಿದ್ದು ಒಂದು ವಿಷಯ. ಇನ್ನೊಂದು, ನೀವು ಒಂದು ವೇಳೆ ನಮ್ಮನ್ನ ಸೋಲ್ಸಿದ್ರೆ ಅದೇ ಗ್ಯಾರಂಟಿ ದುಡ್ಡಲ್ಲಿ ಅಭಿವೃದ್ಧಿ ಮಾಡ್ತೀವಿ, ನಾವು ಗ್ಯಾರಂಟಿ ಬೇಡ ಅಂತ ಡಿಸೈಡ್ ಆಗ್ತೀವಿ. ಅಲ್ಲಿ ಏನ್ ಈಗ ಎಂ ಎಲ್ ಎ ಅವ್ರು ಕೊಡ್ತಿರೋ ಸಂದೇಶ ಏನು? ಹಾಗಾದ್ರೆ ಅಭಿವೃದ್ಧಿಗೆ ಅಂತ ಇದ್ದಿದ್ದು ದುಡ್ಡನ್ನ ತಗೊಂಡು ಇವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಅನ್ನೋದನ್ನ ಒಪ್ಕೊಂಡಂಗಾಯ್ತು. ನಾವು ಈಗ ಅವರು ಮಾತಾಡ್ತಾ ಅಕ್ಷತೆನಾ ಅಥವಾ ಗ್ಯಾರಂಟಿನಾ ಅಂತಂದ್ರು. ಆದ್ರೆ ಕಾಂಗ್ರೆಸ್ ಮನದಾಳದಲ್ಲಿರೋದು ಅಭಿವೃದ್ಧಿ ಎಲ್ಲ ಸೈಡ್ಗಿಡ್ರಿ, ಗ್ಯಾರಂಟಿಗೆ ದುಡ್ಡು ಕೊಡಿ ಅಂತ. ಅದರರ್ಥ ಡೆವಲಪ್ಮೆಂಟ್ಗೆ ಹೋಗಬೇಕಾಗಿದ್ದ ಫಂಡ್ಗಳನ್ನ ತಗೊಂಡು ಬಂದು ಗ್ಯಾರಂಟಿ ಕೊಡ್ತಿದ್ದೀವಿ ಅಂತ ಬಹಿರಂಗ ವೇದಿಕೆಯಲ್ಲಿ ಒಪ್ಕೊಂಡಂಗಾಗಿದೆ. ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅವ್ರು ಪೂಜೆ ಮಾಡಿ ವೋಟ್ ಹಾಕ್ಸ್ತೀವಿ. ಏನ್ ಮಾಡೋದು? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ತೀರ್ಮಾನ ಆಗೋಲ್ಲ. ನಾನು ಮುಖ್ಯಮಂತ್ರಿಗಳು ಹೇಳಿದ್ದೀನಿ,
ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಜು ಲೈವ್ ಜಾಯಿನ್ ಆಗ್ತಿದ್ದಾರೆ. ರಾಜು, ನೀವು ವೋಟ್ ಯಾರಿಗಾಗ್ತೀರಾ, ಗ್ಯಾರಂಟಿ ಬೇಕಾ ಬೇಡವಾ ಅಂತ ಕೇಳುತ್ತಲೇ ನೀವು ಒಂದ್ ವೇಳೆ ತಿರಸ್ಕಾರ ಮಾಡಿದ್ರೆ ಅದೇ ಗ್ಯಾರಂಟಿ ದುಡ್ಡಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದರ ಅರ್ಥ ವಾರ್ನಿಂಗು ಕೊಟ್ಟರು, ಇನ್ನೊಂದು ಡೆವಲಪ್ಮೆಂಟ್ ದುಡ್ಡನ್ನ ನಾವು ಗ್ಯಾರಂಟಿಗೆ ಸುರಿದಿದ್ದೀವಿ ಅಂತಲೂ ಒಪ್ಕೊಂಡ್ರು. ರಾಜು, ಖಂಡಿತವಾಗ್ಲೂ ಅಭಿಷೇಕ್, ಏನು ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಒಂದಲ್ಲ ಒಂದು ದ್ವಂದ್ವ ಹೇಳಿಕೆ ಜೊತೆಗೆ ಗೊಂದಲ ಹೇಳಿಕೆ ಜೊತೆಗೆ ಸಾಕಷ್ಟು ಸುದ್ದಿ ಆಗುವಂತ ಶಾಸಕರು ಹೌದು. ಆದ್ರೆ ಇವತ್ತು ಅವರು ಸರ್ಕಾರದ ಒಂದು ಭಾಗವಾಗಿ ಇವತ್ತು ಬಹಳ ಸ್ಪಷ್ಟವಾಗಿ ಅವರು ಒಪ್ಕೊಂಡಿದ್ದು ಏನಂದ್ರೆ, ಜೊತೆಗೆ ಅವರು ಬಹಳ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ, ನಾನು ಸಿಎಂ ಮತ್ತೆ ಡಿ.ಸಿ.ಎಂ ಜೊತೆ ಖುದ್ದಾಗಿ ನಾನು ಅವ್ರ ಜೊತೆ ಮಾತಾಡಿದ್ದೇನೆ. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಏನಾದ್ರೂ ನಮಗೆ ಹೆಚ್ಚು ಮತಗಳು ಜೊತೆಗೆ ಹೆಚ್ಚು ಸ್ಥಾನಗಳಲ್ಲಿ ನಾವು ಬಿಜೆಪಿ ಸೋಲಿಸಿ ಕಾಂಗ್ರೆಸ್ ಗೆಲ್ಲದೆ ಹೋದ್ರೆ, ಈ ಮತಗಳನ್ನ ನಮಗೆ ಪರಿಗಣನೆ ಹಾಕದೆ ಹೋದ್ರೆ ಈ ಗ್ಯಾರಂಟಿಗಳನ್ನ ರಾಜ್ಯದ ಜನರಿಗೆ ಕೊಟ್ಟಿದ್ದು ನಾವು ಏನು ವ್ಯರ್ಥವಾಗುತ್ತೆ. ಹಾಗಾಗಿ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಸುರಿದಿದ್ದು ಅಲ್ಲದೆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ನಾವು ಹಿಂದೆ ಇದ್ದೇವೆ ಈ ಒಂದು ವರ್ಷದಲ್ಲಿ. ಹಾಗಾಗಿ ಈ ಒಂದು ಮತವನ್ನ ನಮಗೆ ಪಡೆದೇ ಇದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳು ವ್ಯರ್ಥ ಅನ್ನೋದು ನಾನು ಸಿಎಂ ಸಿದ್ದರಾಮಯ್ಯನವರಿಗೆ ಮಾತಾಡಿದ್ದೇನೆ ಅಂತ ಒಂದು ಭಾಗವಾಗಿ ಅವರು ಸರ್ಕಾರಕ್ಕೆ ಈಗ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂತಾನು ಕೂಡ ಒಪ್ಕೊಂಡ್ರು. ಜೊತೆಗೆ ಮತದಾರರಿಗೆ ಏನು ಅಲ್ಲಿ ಬ್ಲಾಕ್ ಮೇಲ್ ಮಾಡಿದ್ರ ಅನ್ನೋದೇ ತಿಳಿಯೋದಿಲ್ಲ. ಅಲ್ಲಿ ನೀವು ಗಮನಿಸಬಹುದು, ಅಲ್ಲಿ ಜನಸ್ಪಂದನ ಕಾರ್ಯಕ್ರಮ ಅಂತ ಈಗ ಏನೋ ಸಂಸದರಾದ ಡಿ.ಕೆ. ಸುರೇಶ್ ಅವರು ಎಲ್ಲಾ ಒಂದು ಅವರ ಲೋಕಸಭಾ ವ್ಯಾಪ್ತಿಯ ಗ್ರಾಮ ಪಂಚಾಯತಿಗಳಲ್ಲಿ ಬಂದು ಜನರ ಕುಂದುಕೊರತೆಗಳನ್ನ ಅವರು ಅಹವಾಲುಗಳನ್ನ ಸ್ವೀಕರಿಸಬೇಕು, ಸ್ಥಳದಲ್ಲೇ ಆ ಒಂದು ಪರಿಹಾರವನ್ನು ಹುಡುಕಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಒಂದು ಸರ್ಕಾರಿ ಕಾರ್ಯಕ್ರಮ. ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರು ಅಲ್ಲಿ ಮತವನ್ನ ಕೇಳೋದು ಎಷ್ಟು ಮಟ್ಟಿಗೆ ಸರಿ, ಜನರನ್ನ ಏನು ಮತಗಳನ್ನ ನೀಡಬೇಕು, ನೀವು ನೀಡದೆ ಹೋದ್ರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಕೊಡದೆ ಹೋದ್ರೆ ನೀವು ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡ್ತೀವಿ ಅನ್ನೋದು, ಅದರಲ್ಲೂ ಕೂಡ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿ ಬಹಳ ಪ್ರಶ್ನೆ ಆಗುತ್ತೆ. ಅಭಿಷೇಕ್, ಓಕೆ, ಥ್ಯಾಂಕ್ ಯು ರಾಜು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.